ಮಾರ್ಕೆಟಲ್ಲಿ ನಿಮಗೆ ವ್ಯಾಲ್ಯೂ ಇರೋದು ಪ್ಯೂರ್ ನಾಟಿಗೆನೇ ವ್ಯಾಲ್ಯೂ ಇದೆ ಸರ್. ಒಟ್ಟು ಅದು ಬೆಳಿಲಿಕ್ಕೆ 4 ರಿಂದ 5 ತಿಂಗಳು ತಗೊಳುತ್ತೆ ಸರ್. ಹಳ್ಳಿಗಳಲ್ಲೆಲ್ಲ ಎಗ್ ಕಲೆಕ್ಟ್ ಮಾಡಿ ಹ್ಯಾಚಿಂಗಿಗೆ ಕೊಟ್ಟು ಮರಿ ಮಾಡಿಸ್ತೀವಿ ಸರ್. ನಾವು ಎಲ್ಲ ಸುಣ್ಣ ಹೊಡೆದ್ಬಿಟ್ಟು ಈ ಥರ ಬ್ರೂಡಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಸರ್. ಹೊರಗಡೆ ಬಿಟ್ಟು ಮೇಯಿಸಿದ್ರು ಫೀಡ್ ನಮಗೆ ತುಂಬ ಉಳಿತೈತೆ ಸರ್. ಆರಾಮಾಗಿ 18 ರಿಂದ 20 ರೂಪಾಯಿ ಒಂದು ಮೊಟ್ಟೆ ಕೊಡ್ತವಂತಾರೆ ಸರ್. ಆಲ್ ಓವರ್ ಕರ್ನಾಟಕ ಯಾವ ಜಿಲ್ಲೆಯಲ್ಲಿದ್ರು ನಾವು ಡೆಲಿವರಿ ಫ್ರೀ ಆಗಿ ಕೊಡ್ತೀವಿ ಸರ್. ಕೋಳಿಗಳು ಸೇಲ್ ಮಾಡೋದು ಒಂದು ಲೆಕ್ಕನಲ್ಲ ಸರ್. ನಮಸ್ಕಾರ, ನನ್ನ ಹೆಸರು ಚನ್ನವೀರಗೌಡ ಪಾಟೀಲ್ ಅಂತ. ನಮ್ಮ ಸಂಸ್ಥೆ ಹೆಸರು ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತ. ನಾವಿಲ್ಲಿ ಒಂದು ದಿವಸದ ನಾಟಿ ಕೋಳಿ ಮರಿಗಳನ್ನು ಸಾಕ್ತಾ ಇದ್ದೀವಿ. ನಮ್ಮ ಹತ್ರ ಸುಮಾರು ಬ್ರೀಡ್ ಸಿಗ್ತಾವೆ ಸರ್. ಈಗ ಪ್ಯೂರ್ ನಾಟಿ ಅಂದರೆ ತಾಯಿ ಜೊತೆ ಬೆಳೆದಿರೋವು ಮತ್ತು ಕಾವಿ ಕುಂದಿರೋರು ಪ್ಯೂರ್ ನಾಟಿ ಅಂತ ಹೇಳ್ತೀವಿ ಸರ್ ನಾವು. ಹೌದಾ? ಆಮೇಲೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಅವು ನಿಮಗೆ ಸಿಗಲ್ಲ. ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸಿಗ್ಬೋದು, 100-200 ಎಲ್ಲ ಸಿಗ್ಬೋದು. ಬಟ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಪ್ಯೂರ್ ನಾಟಿ ಅಂತ ಹೆಂಗೆ ಹೇಳ್ತೇವೆ ಅಂದರೆ, ಹಳ್ಳಿಗಳಲ್ಲೆಲ್ಲ ಎಗ್ ಕಲೆಕ್ಟ್ ಮಾಡಿ ಹ್ಯಾಚಿಂಗಿಗೆ ಕೊಟ್ಟು ಮರಿ ಮಾಡಿಸ್ತೀವಿ. ಅಂಥವ ಪ್ಯೂರ್ ನಾಟಿ ಅಂತ ಹೇಳ್ತೀವಿ. ಪ್ಯೂರ್ ನಾಟಿ ಒಟ್ಟು ಅದು ಬೆಳಿಲಿಕ್ಕೆ 4 ರಿಂದ 5 ತಿಂಗಳು ತೊಗೊಳುತ್ತೆ ಸರ್ ಕಟ್ಟಿಂಗಿಗೆ. ಮತ್ತು ಅದು ಮೊಟ್ಟೆ ಇಡೋಕ್ಕೆ ಅಂದರೆ ರೀಪ್ರೊಡಕ್ಷನ್ ಮೊಟ್ಟೆ ಇಡೋಕ್ಕೆ ಒಟ್ಟು 6.5 ತಿಂಗಳು ಟೈಮ್ ತೊಗೊಳುತ್ತೆ ಸರ್ ನಿಮಗೆ. ಈಗ ಏನು ನೋಡ್ತಾ ಇದ್ರಲ್ಲ, ಇದು 4 ದಿವಸದ ಮರಿ ಸರ್ ಇವಾಗಿದ್ದು. ಆಮೇಲೆ ಮಾರ್ಕೆಟಲ್ಲಿ ನಿಮಗೆ ವ್ಯಾಲ್ಯೂ ಇರೋದು ಪ್ಯೂರ್ ನಾಟಿಗೆ ವ್ಯಾಲ್ಯೂ ಇದೆ ಸರ್. ಬಟ್ ಏನಂದರೆ ಲೇಟ್ ಆಗುತ್ತೆ ಸರ್, ಅದು ಮಾರ್ಕೆಟಿಂಗ್ ಬರೋಕ್ಕೆ ಲೇಟ್ ಆಗುತ್ತೆ. ಆಮೇಲೆ ಎಗ್ ಲೇಯಿಂಗಿನೂ ಚಲೋ ಇದೆ ಸರ್. ಒಂದು ದಿವಸಕ್ಕೆ ನಾವು ಒಂದು ವ್ಯಾಕ್ಸಿನ್ ಹಾಕಿರ್ತೀವಿ ಸರ್ ಇದಕ್ಕೆ, ಬೂಸ್ಟರ್ ಅಂತ. ಇದಕ್ಕೆ ನೆಕ್ಸ್ಟ್ ವ್ಯಾಕ್ಸಿನ್ ಬರೋದು 7 ಡೇಸು ಮತ್ತು 14 ಡೇಸು ಮತ್ತು 28 ಡೇಸಿಗೆ ಬರುತ್ತೆ ಸರ್ ಇದಕ್ಕೆ. ಇವಾಗ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಏನು ಮಾಡಬೇಕಂತ ಗೊತ್ತಿರಲ್ಲ ಸರ್. ಇವಾಗ ನೆಲಕ್ಕೆಲ್ಲ ಒಬ್ಬೊಬ್ರು ಕಾಂಕ್ರೀಟ್ ಮಾಡಿರ್ತಾರೆ, ಅದಕ್ಕೆಲ್ಲ ಸುಣ್ಣ ಹೊಡೆದ್ಬಿಟ್ಟು ಈ ಥರ ಬ್ರೂಡಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಸರ್. ನಾವು ಇವಕ್ಕೆಲ್ಲ ಹಾಲೋಜನ್ ಬಲ್ಪ್ ಹಾಕಿದ್ದೀವಿ. 500 ವ್ಯಾಟ್ ಹಾಲೋಜನ್ ಬಲ್ಪ್ ಹಾಕಿದ್ದೇವೆ. ಅಂದರೆ ಇದ್ರ ಉದ್ದೇಶ ಏನಂತಂದರೆ, ಮರಿಗಳು ತಾಯಿ ಜೊತೆ ಯಾವ ಥರ ಹೀಟಿಂದ ಬೆಳಿತಾವೋ ಅದೇ ಹೀಟ್ನ ನಾವು ಇಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಸರ್. ಅಂದರೆ ಮಿನಿಮಮ್ 35 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಎಲ್ಲಿವರೆಗೂ, 8 ದಿವಸವರೆಗೂ. ಆಮೇಲಿಂದ ಏನಾಯ್ತಲ್ಲ ಹೀಟಿಂಗ್ ಕಡಿಮೆ ಮಾಡ್ಕೊತ ಬರುತ್ತೆ ಸರ್. ಒಂದು ಸಲ ನೀವು ಒಂದು ವ್ಯಾಕ್ಸಿನ್ ಆದಮೇಲೆ ಏನಾಯ್ತಲ್ಲ ಮರಿಗಳು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಆಮೇಲೆ ನೀವು ನಡಿತೈತಿ. ಆಮೇಲೆ ಫೀಡಿನ ವಿಚಾರಕ್ಕೆ ಬಂದರೆ, ಒಂದು ದಿವಸದ ಮರಿಗೆ ಪ್ರೀ ಸ್ಟಾರ್ಟರ್ ಅಂತ ಫೀಡ್ ಬರುತ್ತೆ ಸರ್. ಅಪ್ ಟು ನಿಮ್ಮ 15 ಡೇಸ್ವರೆಗೂ ಅದು ಹಾಕ್ಬೋದು. ಆಮೇಲೆ ನಾಟಿ ಕೋಳಿ ಫೀಡ್ ಸಿಗುತ್ತೆ. ಇಲ್ಲ ಅಂತಂದ್ರೆ ನಾವೇ ರೆಡಿ ಮಾಡಿಕೊಂಡು ಸಹ ಹಾಕ್ಬೋದು ಸರ್ ನಾಟಿ ಕೋಳಿಗೆ. ಆಮೇಲೆ ಹೊರಗಡೆ ಸಹ ಬಿಡ್ಬೋದು, 1 ತಿಂಗಳಾದಮೇಲೆ ಹೊರಗಡೆ ಬಿಡ್ಬೋದು ಸರ್. ಅವಾಗ ಅವಕ್ಕೆ ಏನೋ ರೋಗ ರುಜಿನ ಬರೋ ಕೆಪಾಸಿಟಿ ಅಂದರೆ ಬಂದ್ರೂ ತಡ್ಕೊಳ್ಳೋ ಕೆಪಾಸಿಟಿ ಬಂದಿರ್ತೈತೆ ಸರ್ ಕೋಳಿಗಳಿಗೆ. ಫೀಡ್ ಕಾಸ್ಟ್ ಕಡಿಮೆ ಮಾಡಲಿಕ್ಕೆ ಔಟರ್ ರೇಂಜ್ ಅಂತ ಹೇಳ್ತೀವಿ ನಾವು. ಹೊರಗಡೆ ಬಿಟ್ಟು ಮೇಯಿಸಿದ್ರೂ ಫೀಡ್ ನಮಗೆ ತುಂಬ ಉಳಿತೈತೆ ಸರ್. ಈಗ ನೋಡಿರಿ, ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಕಡೆಯಿಂದ ಫೀಡ್ ಹಾಕಿ ಬೆಳೆಸಿದ್ರೆ ಅಷ್ಟೊಂದು ಲಾಭ ಸಿಗುತ್ತೆ, ಬಟ್ ಕಮ್ಮಿ ಸಿಗುತ್ತೆ, ಲಾಭದಲ್ಲಿ ಕಮ್ಮಿ ಸಿಗುತ್ತೆ. ಅದೇ ಒನ್ ಟೈಮ್ ಫೀಡ್ ಹಾಕ್ಕೊಂಡು ಒನ್ ಟೈಮ್ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಬಿಟ್ಟು ಔಟರ್ ರೇಂಜ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡಿದ್ರೆ ಒಳ್ಳೆ ಲಾಭ ಇದೆ ಸರ್ ಇದರಲ್ಲಿ. ಕಾವಿ ಪೂರ್ತಿ ಮರಿ ಮಾಡಿದ್ರೆ ಮಾತ್ರ ಒರಿಜಿನಲ್ ನಾಟಿ ಕೋಳಿ, ಬೇರೆ ಎಲ್ಲ ಒರಿಜಿನಲ್ ನಾಟಿ ಕೋಳಿ ಇಲ್ಲ ಅಂತ ಅದು ಸುಳ್ಳು ಸರ್. ಯಾಕೆಲ್ಲ ಅಂತಂದ್ರೆ, ಈಗ ನೋಡ್ರಿ, ಕೋಳಿ ಏನು ಹೀಟ್ ಪ್ರೊಡ್ಯೂಸ್ ಮಾಡುತ್ತೋ ಅದೇ ನಾವು ಮಷಿನಲ್ಲಿ ಮಾಡಿರ್ತೀವಿ. ಈಗ ಹಳ್ಳಿಗಳ ಮೊಟ್ಟೆನ ಕಲೆಕ್ಟ್ ಮಾಡಿರ್ತೀವಿ, ಅದು ನಾಟಿ ಎಗ್ಗೆನೆ, ಪ್ಯೂರ್ ನಾಟಿ ಎಗ್ಗೆನೆ. ಹಳ್ಳಿಗಳಲ್ಲಂತೂ ಪ್ಯೂರ್ ನಾಟಿನೇ ಸಿಗುತ್ತೆ. ಆ ಎಗ್ನ ಕಲೆಕ್ಟ್ ಮಾಡಿಬಿಟ್ಟು ಹ್ಯಾಚಿಂಗಿಗೆ ಕೊಡ್ತೀವಿ. ಈಗ ರೈತರು ಏನು ಕೇಳ್ತಾರೆ, ಪ್ಯೂರ್ ನಾಟಿ ಬೇಕು, ಪ್ಯೂರ್ ನಾಟಿ ಬೇಕು ಅಂತ ಕೇಳ್ತಾರೆ. 1000 ಕೇಳ್ತಾರೆ, 2000 ಕೇಳ್ತಾರೆ. ಅಷ್ಟು 1000ಕ್ಕೆ 2000ನ ಮರಿನ ತಾಯಿ ಕಡೆ ತೆಗ್ಸೋಕೆ ಆಗೋದೇ ಇಲ್ಲ ಸರ್. ಅದು ಇಂಪಾಸಿಬಲ್ ಅದು ಆ್ಯಕ್ಚುಲಿ. ಅದಕ್ಕೂ ಇದಕ್ಕೂ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ ಸರ್. ಬೇಕಂದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಅದಕ್ಕೂ ಇದಕ್ಕೂ ಯಾವುದೇ ಥರದ ಡಿಫ್ರೆನ್ಸ್ ಇರೋಲ್ಲ. ಇನ್ನೂ ತಾಯಿ ಹತ್ರ ಈಗ 10 ಮೊಟ್ಟೆ ಇಟ್ಟರೆ 4 ಮೊಟ್ಟೆ ವೇಸ್ಟ್ ಮಾಡ್ಬೋದು, ಬಟ್ ಇದು ಮಷಿನ್ ಆ ಥರ ಮಾಡಲ್ಲ ಸರ್. ಸೊ ಏನಂತಂದ್ರೆ, ಈಗ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಅದಕ್ಕೆ ಅಲ್ಟರ್ನೇಟ್ ಏನಾರ ಅದ್ರದ್ದು ಆಗುವಂಥದ್ದು ನೋಡಬೇಕಲ್ಲ ಸರ್. ಎಲ್ಲನೂ ತಾಯಿ ಜೊತೆನೇ ಬೆಳೆಸೋಕೆ ಆಗೋದಿಲ್ಲ ಸರ್. ಸೊ ಇದು ಬೆಟ್ರ್ ಅಂತ ಹೇಳ್ತೀವಿ ಸರ್. ಹಾಂ, ಓಕೆ. ಈಗ ಮೊಟ್ಟೆ ನೋಡಿರಿ, ಈಗ ಕೆಲವೊಬ್ರು ಏನು ಮಾಡ್ತಾರೆ, ಒಂದು 1000 ಸಾಕಿರ್ತಾರೆ, ಒಂದು 100 ಹುಂಜ ಇಲ್ಲ ಒಂದು 500 ಹ್ಯಾಟೆ ಇಟ್ಕೊಂಡು ಮೊಟ್ಟೆನೂ ತೆಗಿಸ್ಬೋದು ಸರ್. ಮೊಟ್ಟೆ ಕಮ್ಮಿ ಅಂದ್ರೂ ಎಲ್ಲ ಕಡೆ ನಿಮ್ಮ ಮೊಟ್ಟೆ ಸಿಗುತ್ತೆ ಅಂತ ನಿಮ್ಮ ಹತ್ರ ಗೊತ್ತಾದರೆ ಆರಾಮಾಗಿ ಎಲ್ಲರೂ ಬಂದು ತೊಗೊಂಡು ಹೋಗ್ತಾರೆ ಸರ್. ಮಿನಿಮಮ್ 15 ರೂಪಾಯಿ ಆರಾಮಾಗಿ ಸೇಲ್ ಮಾಡ್ಬೋದು ಸರ್ ನೀವು ರಿಟೇಲಲ್ಲಿ. ಬಟ್ ಹೋಲ್ಸೇಲಲ್ಲಿ ಕೊಡ್ತೀವಿ ಅಂತಂದ್ರು 12 ರೂಪಾಯಿ ಕೊಡ್ಬೋದು ಸರ್. ಈಗ ಸಿಟಿ ಹತ್ತಿರ ಇದ್ದವರೆಲ್ಲ ಇವು ಡಿಮಾರ್ಟ್ ಮತ್ತು ಮೋರ್ ಅವೆಲ್ಲ ಹಿಡ್ಕೊಂಡ್ರೆ ಆರಾಮಾಗಿ 18 ರಿಂದ 20 ರೂಪಾಯಿ ಒಂದು ಮೊಟ್ಟೆ ಕೊಡ್ತವಂತಾರೆ ಸರ್. ಬಟ್ ಏನಂದ್ರೆ ಪ್ಯಾಕ್ ಮಾಡಿಕೊಡ್ಬೇಕು ಅವ್ರಿಗೆ ಅಷ್ಟೇ. ಅದೇನು ದೊಡ್ಡ ಟಾಸ್ಕ್ ಅಲ್ಲ ಸರ್, ಮಾಡಿಕೊಡ್ಬೋದು. ಸಪೋರ್ಟ್ ಅಂದ್ರೆ ಸರ್, ಆಲ್ಮೋಸ್ಟ್ ನಾವು ಈಗ ಈ ಬಿಸ್ನೆಸ್ ಮಾಡೋಕೆ 6 ವರ್ಷ ಆಯ್ತು ಸರ್. ಹೌದ್ರಿ. ನಮ್ಮ ಆಲ್ ಓವರ್ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲೂ ನಮ್ಗೆ ಕಾಂಟ್ಯಾಕ್ಟ್ ಇದಾವೆ. ಏನೋ ನಾಟಿ ಕೋಳಿ ತೊಗೊಂಡು ಹೋಗೋರಾತ, ಕೊಡೋರಾತ, ಸೇಲ್ ಮಾಡೋರಾತ. ಆಮೇಲೆ ಇದನ್ನು ಬಿಟ್ಟು ಏನಂತಂತಂದ್ರೆ, ಅವ್ರು ಅಲ್ಲೇ ಅಕ್ಕಪಕ್ಕ ಸಂತೆ ಆಗ್ತಿರ್ತವೆ ಸರ್. ಅವ್ರು 150 ಹಾಕೊಂಡು ಹೋದ್ರೂ ಆರಾಮಾಗಿ ಸೇಲ್ ಆಗ್ತಾವೆ ಸರ್. ಅವರಿಗೆ ಹೋಲ್ಸೇಲ್ ರೇಟ್ ಬಿಟ್ಟು ಇವರು ಆರಾಮಾಗಿ ರಿಟೇಲ್ ರೇಟಲ್ಲಿ ಕೊಟ್ಟು ಲಾಭ ಮಾಡ್ಕೋಬೋದು. ಕೋಳಿಗಳು ಸೇಲ್ ಮಾಡೋದು ಒಂದು ಲೆಕ್ಕನಲ್ಲ ಸರ್ ಆ್ಯಕ್ಚುಲಿ. ಅವ್ರಿಗೆ ಅಲ್ಲಲ್ಲೇ ನಾವು ಕಾಂಟ್ಯಾಕ್ಟ್ ಬೆಳೆಸ್ಕೊಡ್ತೀವಿ ಸರ್. ಈಗ ಯಾದಗಿರಿ ಜಿಲ್ಲೆ ಅಂದ್ಕೊಳ್ರಿ, ಇಲ್ಲ ತುಮಕೂರು ಜಿಲ್ಲೆ ಅಂದ್ಕೊಳ್ರಿ, ಅಲ್ಲಿ ಡೀಲರ್ಗಳು ಇದ್ದೇ ಇರ್ತಾರೆ. ನಾವು ಅಲ್ಲಲ್ಲೇ ಕಾಂಟ್ಯಾಕ್ಟ್ ಮಾಡಿಕೊಟ್ಟು ಲಿಫ್ಟ್ ಮಾಡಿಸ್ತೀವಿ ಸರ್. ಸರ್, ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ನಮ್ಮವೇ ಗಾಡಿ ಇದಾವೆ ಸರ್. ಆಲ್ ಓವರ್ ಕರ್ನಾಟಕ ನಾವು ಕೊಡ್ತೀವಿ ಸರ್. ಬಟ್ ಮಿನಿಮಮ್ 1 ತಿಂಗಳದ್ದು ಬಂದುಬಿಟ್ಟು 300 ತೊಗೋಬೇಕು ಸರ್. 1 ದಿವಸದ ಬಂದುಬಿಟ್ಟು 500 ತೊಗೋಬೇಕು ಸರ್. ಹಿಂಗಂದ್ರೆ ನಾವು ಡೆಲಿವರಿ ಫ್ರೀ ಆಗಿ ಕೊಡ್ತೀವಿ ಸರ್. ಅದು ಆಲ್ ಓವರ್ ಕರ್ನಾಟಕ ಯಾವ ಜಿಲ್ಲೆಯಲ್ಲಿದ್ದರೂ ಕೊಡ್ತೀವಿ ಸರ್ ಡೆಲಿವರಿ, ಏನು ತೊಂದರೆ ಇಲ್ಲ. ಹೌದು ಸರ್. ಈಗ 1 ತಿಂಗಳು ಮರಿ ಬೇಕು ಅಂತಂದರೆ ಬಿಫೋರ್ 15 ಡೇಸ್ ಬುಕ್ಕಿಂಗ್ ಮಾಡಿ ಕೊಡ್ಬೇಕು ಸರ್. ಆಮೇಲೆ 1 ದಿವಸದ ಮರಿ ಬೇಕಂತಂದರೆ 1 ವೀಕ್ ಬಿಫೋರ್ ಹೇಳಿದ್ರು ಕೊಡ್ತೀವಿ ಸರ್, ಏನು ತೊಂದರೆ ಇಲ್ಲ.